ನಾನು ಶಿಲ್ಪಾ ಗೌಡ. ಸಾಮಾನ್ಯವಾಗಿ ನಟಿ ಆಗ್ಬೇಕಂತ ಎಲ್ರಿಗೂ ಆಸೆ ಇರುತ್ತೆ ಕಣ್ರಿ. ನಾನೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಆ ಹೀರೋ ಜೊತೆ ಆ್ಯಕ್ಟ್ ಮಾಡಬೇಕು, ಈ ಹೀರೋ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಹೀರೋಯಿನ್ ಸಿಗಿದ್ರೆ ಹೀರೋಸ್ಗೂ ಸಹ ಹಾಗೆ ಇರುತ್ತೆ. ಅಂದರೆ ಹೀರೋಯಿನ್ ಆಗಬೇಕಂತ ಎಲ್ರಿಗೂ ಇಷ್ಟ ಇರುತ್ತೆ. ಬಟ್ ನಟಿ ಆಗೋದು ತುಂಬ ಸುಲಭ ಅಲ್ಲ, ತುಂಬಾ ಕಷ್ಟ ಇದೆ. ಆ್ಯಂಡ್ ಮಹಾನಟಿ ಆಗೋದಂತೂ ಸಿಕ್ಕಾಬಟ್ಟೆ ಕಷ್ಟ ಇದೆ. ಯಾಕಪ್ಪ ಮಹಾನಟಿ ಅಂತ ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡಿದ್ರ? ಎಸ್, ನೀವು ಡೈಲಿ ನೋಡ್ತಾ ಇದ್ರ, 3 ತಿಂಗಳಿಂದ ಮಿಸ್ ಮಾಡದೆ ಜೀ ಕನ್ನಡದಲ್ಲಿ ಮಹಾನಟಿ ರಿಯಾಲಿಟಿ ಶೋನ ನೋಡ್ತಿದ್ದೀರಂತ ನನಗೂ ಗೊತ್ತಪ್ಪ. ನಾನು ನೋಡ್ತಾ ಇದ್ದೆ. ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಸಹ ಇದ್ರು, ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಸಹ ಇದ್ರು. ಸೊ ಅದರಲ್ಲಿ ವಿನ್ನರು ಆಗಿದ್ದಾರೆ, ರನ್ನರ್ ಅಪ್ ಆಗಿದ್ದಾರೆ. ಸೊ ಈಗ ಇದೇ ಮಹಾನಟಿ ರಿಯಾಲಿಟಿ ಶೋನ ರನ್ನರ್ ಅಪ್ ಬಿಂದುಶ್ರೀ ಅವರಿದ್ದಾರೆ. ಸಾರಿ, ಬಿಂದುಶ್ರೀ ಧನ್ಯಶ್ರೀ ಎರಡು ಕನ್ಫ್ಯೂಷನ್ ಆಗುತ್ತೆ, ಯಾಕಂದರೆ ನಿಮ್ಮ ಮುಖ ತುಂಬ ದುಂಡಗಿದೆ. ಸೊ ಹಾಗಾಗಿ ಬಿಂದುಶ್ರೀ ಅವರೇ ನೀವು ಮಹಾನಟಿ ಬಿಂದುಶ್ರೀ ಅವರೇ ಮಹಾನಟಿ ರನ್ನರ್ ಅಪ್ ಆಗಿ ಧನ್ಯಶ್ರೀ ಆಗಿದ್ದಕ್ಕೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೀವು ನೋಡೋಕ್ಕದೆ ಹೇಳಿದ್ನಲ್ಲ, ಫುಲ್ಲು ಗುಂಡಗಿದ್ದೀನಿ ಇದ್ದೀರಲ್ಲ. ಸೊ ಹೇಗೆ ಅನ್ನಿಸ್ತು ಆ ಮೂಮೆಂಟು? ರಮೇಶ್ ಅರವಿಂದ್ ಸರ್ ಇದ್ದರು, ನೀವಿಬ್ಬರು ಸಹ ಇದ್ರಿ, ರನ್ನರ್ ಅಪ್ ಆದ್ರಿ. ಸೊ ಸಾಮಾನ್ಯವಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ ಟೈಮಲ್ಲಿ. ಹೇಗೆ ಅನ್ನಿಸ್ತು? ಅದೇ ಟಾಪ್ 2 ಬಂದಿದೆ, ಒಂಥರ ಖುಷಿ ಆಗ್ತಾ ಇತ್ತು. ಲೈಕ್ ಆಲ್ಮೋಸ್ಟ್ ಟಾಪ್ 2 ಬಂದಿದ್ದೀವಿ. ಫೈನಲಿಸ್ಟ್ ಆಗಿದ್ದೇ ಬೇರೆ ಲೆವೆಲ್ ಖುಷಿ ಇತ್ತು. ಸೊ ಏನಾಗುತ್ತೋ ಆಗಲಿ, ನನಗೆ ವಿನ್ನೇ ಆಗಬೇಕು, ಸೆಕೆಂಡೇ ಬರಬೇಕು, ಥರ್ಡೇ ಬರಬೇಕು ಅಂತ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನನ್ನ ಬೆಸ್ಟ್ ಏನಿದೆ ಅದು ಕೊಡಬೇಕು, ಏನಾಗುತ್ತೋ ಅದು ನೋಡೋಣ ಅಂತ ಇದ್ದೆ. ಸೊ ಫೈನಲಿ ಆ ಟಾಪ್ 2 ಬಂದು ನಿಂತಾಗಲೇ ಒಂದು ವಿನ್ನಿಂಗ್ ಮೂಮೆಂಟ್ ಥರ ಫೀಲ್ ಆಗಿಬಿಟ್ಟಿತ್ತು ನನಗೆ. ಟಾಪ್ 2 ಬಂದಲ್ಲ, ಸಾಕಿಷ್ಟು ಜನದ ಮಧ್ಯೆ ನಾನು ಟಾಪ್ 2 ನಿಂತಿದ್ದೀನಿ ಅನ್ನೋ ಖುಷಿ ಇತ್ತು. ಸೊ ಅದು ಕೈ ಹಿಡ್ಕೊಂಡಾಗಂತೂ ನನಗೆ ತಡ್ಕೊಳ್ಳೋಕೆ ಆಗ್ತಿಲ್ಲ. ಸರ್ ಬೇಗ ಹೇಳಿ. ಅನುಶ್ರೀ ಮ್ಯಾಮ್ ಬರ್ತಾ ಇದ್ದಾರೆ, ಮ್ಯಾಮ್ 1 2 3 ಅಂತ ಹೇಳ್ತಾರೆ, ಮತ್ತೆ ಬಂದೇನೋ ಮಾತಾಡಿಸ್ತಾರೆ. ಸೊ ನನಗಂತೂ ಫುಲ್ ನರ್ವಸ್ ಆಗ್ಬೋದು. ಅವಳು ಆರಾಮಾಗಿ ನಿಂತಿದ್ಲು, ನಾನು ಫುಲ್ ನಡ್ಕಾಡ್ತಾ ಇದ್ದೆ. ಧನ್ಯಶ್ರೀ ಅವರೇ ಹೇಗೆ ಅನ್ನಿಸ್ತಾ ಇದೆ? ನಾನು ಫುಲ್ ಮ್ಯಾಮ್ ನಂಗೆ ಆಗ್ತಾ ಇಲ್ಲ, ನಾನು ಹತ್ತು ಬಿಡ್ತಿದ್ದೆ, ನಾನು ಹೇಳಿ ಬೇಗ ಏನೋ ಒಂದು ಹೇಳಿಬಿಡಿ ಅಂತ. ಸೊ ಫೈನಲಿ ಅವಳು ವಿನ್ನರ್ ಅಂದರು. ಐ ವಾಸ್ ಸೋ ಹ್ಯಾಪಿ ದಟ್ ಮೂಮೆಂಟ್. ಎಷ್ಟು ಚೆನ್ನಾಗಿತ್ತು ಆ ಫೀಲು. ಜನ ಎಲ್ಲ ಕೂಗ್ತಾ ಇದ್ದಾರೆ, ಆ ಫೀಲೇ ಒಂಥರ. ನಾನು ಟಿ ವಿಲಿ ಎಲ್ಲ ಟೈಮಲ್ಲಿ ನೋಡ್ತಿದ್ದೆ, ಯಾವುದೇ ಚಾನಲಲ್ಲೂ ಈ ಫಸ್ಟ್ ಸೆಕೆಂಡ್ ಹಿಂಗೆ ಕೈ ಹಿಡ್ಕೊಂಡಿರ್ತಾರೆ. ನಾನಿವತ್ತು ಆ ಪೊಸಿಷನಲ್ಲಿ ನಿಂತಿದ್ದೀನಿ. ಐ ಫೆಲ್ಟ್ ಸೋ ಹ್ಯಾಪಿ ಆ್ಯಂಡ್ ಐ ಎಂಜಾಯ್ಡ್ ಎವ್ರಿ ಮೂಮೆಂಟ್. ಆ್ಯಂಡ್ ಸೆಕೆಂಡ್ ಬಂದಿದ್ದಕ್ಕಿಂತ ತುಂಬ ಖುಷಿ ಆಯಿತು ನನಗೆ. ಸೆಕೆಂಡ್ ಏನೋ ಬಂದ್ರಿ, ಆದರೆ ಎಕ್ಸ್ಪೆಕ್ಟೇಷನ್ ಇತ್ತ ನಾನೇ ವಿನ್ ಆಗಬೇಕು, ನಾನೇ ಗೆಲ್ಲಬೇಕು. ಅದು ಬೇರೆ ನಿಮ್ಮ ಗ್ರಾಫ್ ಹೇಗಿತ್ತು ಅಂದರೆ 3 ಮಂತ್ಸಲ್ಲಿ ಸ್ವಲ್ಪ ಹೀಗೆ ಅಪ್ ಆ್ಯಂಡ್ ಡೌನ್. ಬಟ್ ಲಾಸ್ಟ್ 3 ವೀಕ್ಸಲ್ಲಿ ಸಿಕ್ಕಾಬಟ್ಟೆ ಗ್ರಾಫೇ ಇರ್ತು. ಅದೇ ಎಲ್ಲರದು ಗ್ರಾಫ್ ಬೇರೆ ಥರ, ಆದರೆ ನನ್ನ ಗ್ರಾಫೇ ಬೇರೆ ಥರ. ಎಕ್ಸ್ಪೆಕ್ಟೇಷನ್ ಒಂದಿನ ನಂದು ಹಿಂಗಿತ್ತು ಅಂದರೆ ಇನ್ನೊಂದು ದಿನ ಹೀಗೆ ಯಾರಿಗೂ ಅಟ್ಲೀಸ್ಟ್ ಕೆಲವೊಬ್ರಿಗೆ ಅನಿಸುತ್ತೆ ಇವಳು ಬರ್ಬೋದು ಅಂತ. ಬಟ್ ನಂದು ಹಂಗಲ್ಲ. ಎಂಡ್ ಮೂಮೆಂಟಲ್ಲಿ ಏನು ಮಾಡಿಬಿಟ್ಟೆ ಅಂದರೆ ಒಂದೇ ಲೆವೆಲ್ ಪೀಕ್ ಹೋಗ್ಬಿಡ್ತು ನಂದು. ಸ್ಟಾರ್ಟಿಂಗ್ ಬೇರೆ ಥರ ಇತ್ತು, ಮಿಡಲ್ ಬೇರೆ ಥರ ಇತ್ತು. ಎಂಡಲ್ಲಿ ವಾಟ್ ಯು ಡೂ ಇಸ್ ಇಂಪಾರ್ಟೆಂಟ್ ಅಂತಾರಲ್ಲ, ನೀನು ಎಂಡಲ್ಲಿ ಹೇಗೆ ಮಾಡ್ತೀಯ ಅನ್ನೋದು. ಸೊ ಅದೊಂದು ಮೈಂಡಲ್ಲಿ ಬಂದ್ಬಿಡ್ತು, ಈಗ ಏನಾದರೂ ಒಂದು ಮಾಡಬೇಕು. ಇಲ್ಲಿಂದಾಗ ಬಂದಿದ್ದೀನಿ ಅಂದಮೇಲೆ ಐ ಶುಡ್ ಪ್ರೂವ್ ಮೈ ಸೆಲ್ಫ್, ರೈಟ್? ಸೊ ಫೈನಲಿ ನನಗೆ ಕೊಟ್ಟಿದ್ದನ್ನೆಲ್ಲ ನಾನು ಚೆನ್ನಾಗಿ ಮಾಡಿಕೊಂಡು, ಇನ್ನೂ ಮಾಡಿಫೈ ಮಾಡ್ಕೊಂಡು, ಇನ್ನೂ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ದಿನ ಟ್ರೈ ಮಾಡಿಕೊಂಡು the last 3 weeks I did continuous blockbuster. Sir was like superb ಅಂತೆಲ್ಲ ಹೇಳಿ ಫೈನಲಿ ಫಿನಾಲೆಗೂ ನಾನು ಅದೇ ಬ್ಲಾಕ್ಬಸ್ಟರ್ ತೊಗೊಂಡೆ, ಫಿನಾಲೆಗೆ ಎಂಟ್ರಿ ಕೊಟ್ಟೆ. ಈವನ್ ಇನ್ ಫಿನಾಲೆ ಮೈ ಮೂವಿ ಅದೇನು ರಿಲೀಸ್ ಆಯ್ತಲ್ಲ ಥಿಯೇಟ್ರಲ್ಲಿ, ದಟ್ ಈಸ್ ಆಲ್ಸೋ ಬ್ಲಾಕ್ಬಸ್ಟರ್. ಇಡೀ ಥಿಯೇಟರ್ ವಾಸ್ ಸ್ಟ್ಯಾಂಡಿಂಗ್ ಫಾರ್ ಮೈ ಮೂವಿ. ಆ್ಯಂಡ್ ಈವನ್ ಫಿನಾಲೆಯಲ್ಲಿ ನನಗೆ ಕಾಟೇರ ನಮಸ್ಕಾರ ನನಗೆ ಸಿಕ್ತು. ಸೊ ಐ ವಾಸ್ ಲೈಕ್ ಅಲ್ಲೇ ವಿನ್ನರ್ ಆಗಿಬಿಟ್ಟೆ ನಾನು. ಇಡೀ ಥಿಯೇಟ್ರಲ್ಲಿ ಎಲ್ಲರೂ ನಿಂತ್ಕೊಂಡು ನನ್ನ ಮೂವಿಗೆ, ನಾನು ಆ್ಯಕ್ಟಿಂಗಿಗೆ ನಿಂತ್ಕೊಂಡು ಚಪ್ಪಾಳೆ ತಡ್ತಾರಲ್ಲ, ದಟ್ ಈಸ್ ವೇರ್ ಐ ಒನ್, ಐ ಫೆಲ್ಟ್. ಆ್ಯಂಡ್ ಅಷ್ಟೇ ಸಾಕು ನನಗೆ ಅನ್ನಿಸ್ಬಿಡ್ತಾವೆ ಅದಕ್ಕೆ. ಎಸ್, ಈಗ ಚಿಕ್ಕಮಲ್ಗೆ ಅಲ್ಲ, ದುಂಡ್ಮಲ್ಗೆ ಇದು. ಸೊ ದುಂಡ್ಮಲ್ಗೆ ಥರನೇ ಮಾತಾಡ್ತಾರೆ, ಅಷ್ಟೇ ಚೆನ್ನಾಗಿದ್ದೀರ. ಸೊ ದುಂಡ್ಮಲ್ಗೆ ಎಲ್ಲರೂ ಆ್ಯಕ್ಟಿಂಗ್ ಈ ಕಡೆ ಹೋಗೋದು, ಈಗ ಹೇಗೂ ಮಹಾನಟಿ ಪಟ್ಟ ಬಂದಾಗಿದೆ. ಸೊ ಇದೆಯಾ ಆ್ಯಕ್ಟಿಂಗ್ ಕಡೆ? ಅದೇ ಆಪರ್ಚುನಿಟಿ ಹೇಗೆ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ನೋಡೋಣ ಇನ್ನು ಹೇಗೆ ಆಪರ್ಚುನಿಟೀಸ್ ಬರುತ್ತೆ. ಐ ವಿಲ್ ವೆಯ್ಟ್. ಸಡನ್ನಾಗಿ ಏನೋ ಸಿಗುತ್ತೆ ಹೋಗಬೇಕು ಅಂತೇನಿಲ್ಲ, ನಿಧಾನವಾಗಿ ನಾ ಓದ್ತಾ ಇದ್ದೀನಿ. ಸೊ ಓದನ್ನು ಕಂಟಿನ್ಯೂ ಮಾಡಿಕೊಂಡು, ಓದು ಇಸ್ ಆಲ್ಸೋ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್, ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಸೊ ನೋಡೋಣ ಏನಾಗುತ್ತೆ ಮುಂದೆ. ಈಗ ಯಾರಿಗೂ ಹೇಳಬೇಡಿ, ಬನ್ನಿ ಇಲ್ಲಿ ರನ್ನರ್ ಅಪ್ ಆಗಿದ್ದಕ್ಕೆ ಎಷ್ಟು ಬಂತು ನಿಮಗೆ ಅಂತ ಹೇಳಲಿಲ್ವಾ ನಿಮ್ಗೆ? ಅವರು ನೋಡಲಿಲ್ವಾ ಟಿ ವಿ? ನಾನು ನೋಡಿದ್ದೀನಿ, ಯಾರು ನಿಮಗೆ ಎಷ್ಟು ಬಂತು ಅಂತ ಶೇರ್ ತಗೊಳ್ಳೋಣ ಅಂತ. ಅವ್ರು ಎಷ್ಟು ಕೊಡ್ತಾರೋ ಅಷ್ಟೇ. 10 ಲಕ್ಷ. ನಮಗೆ ಟ್ರೋಫಿ ಕೊಟ್ಟರಲ್ಲ, ಅವಳಿಗೆ ಯಾವ್ದು ಕೊಟ್ಟರು ಅದ್ರ ಸ್ಮಾಲ್ ವರ್ಷನ್, ನನಗೊಂದು ಟ್ರೋಫಿ ಕೊಟ್ಟರು. ಅವಳಿಗೆ ಕಿರೀಟ, ನನಗೆ ಕ್ಯಾಶು ಮತ್ತು ಟ್ರೋಫಿ. ಸೊ ಕ್ಯಾಶ್ ಎಲ್ಲ ಮ್ಯಾಟ್ರ್ ಅಲ್ಲ, ಅಲ್ಲಿ ಟ್ರೋಫಿ ಕೊಟ್ರಲ್ಲ, ದಟ್ ಈಸ್ ಅದನ್ನೇ ನಾನು ಎಲ್ಲರಿಗೂ ತೋರಿಸಿದೆ. ಟ್ರೋಫಿ ಅವಳು ಏನು ಮಾಡ್ತಿದ್ದಾಳು ಗೊತ್ತಿಲ್ಲ, ನಾನಂತೂ ಫುಲ್ ಕುಣಿದಾಡ್ತಾ ಇದ್ದೀನಿ ಅಲ್ಲಿ. ನನಗೆ ಟ್ರೋಫಿ ಕೈ ಕೊಟ್ಟ ತಕ್ಷಣ ಐ ವಾಸ್ ಸೋ ಹ್ಯಾಪಿ. ನಾನು ಬರೀ
ಚೆಕ್ ಇರುತ್ತೆ ಅಂದ್ಕೊಂಡೆ. ಫೈನಲಿ ದೇ ಗೇವ್ ಮಿ ದ ಟ್ರೋಫಿ ಆಲ್ಸೋ. ಐ ಫೆಲ್ಟ್ ಸೋ ಹ್ಯಾಪಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಟ್ರೋಫಿ ಅಂತ ಇಟ್ಕೊಂಡಿದ್ದು ಕೈಯಲ್ಲಿ. ಫುಲ್ ಹ್ಯಾಪಿ ದಟ್ ಡೇ. ಇಷ್ಟೊಂದು ಖುಷಿಲಿ ಇಷ್ಟೊಂದು ಆ್ಯಕ್ಟಿವ್ ಆಗಿ ಮಾತಾಡ್ತಿದ್ದೀರಲ್ಲ, ನಮ್ಮ ಎಲ್ಲ ವೀಕ್ಷಕರು ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಫೇವ್ರೇಟು ಚಿಕ್ಕಮಂಗ್ಳೂರಿನ ಹುಡುಗಿ ಧನ್ಯಶ್ರೀ, ಸೊ ಒಂದು ಆ್ಯಕ್ಟಿಂಗ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಜಸ್ಟ್ 1 ಸೆಕೆಂಡ್ ಅಲ್ವಾ? ಎಸ್ ಅಂತ. ಏನು ಮಾಡಬೇಕು? ಏನಾದರೂ ಒಂದು ನಾನು ಮುಂದೆ ನಿಂತಿದ್ದೀನಪ್ಪ, ನನ್ನ ಮುಂದೆ ಏನಾದರೂ ಮಾಡಿ. ನಾನು ಒಂದೇ ಒಂದು ಡೈಲಾಗ್, ಅರ್ಜುನ ಬಬ್ರುವಾಹನ ರಾಜ್ಕುಮಾರ್ ಅವ್ರದ್ದು. ನಿಮ್ಮನ್ನು ನೋಡ್ಕೊಂಡು ಮಾಡ್ಲಾ? ಏನು ಪಾರ್ಥ, ಹಾಂ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿರ್ವತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುರಿದು ಹೋಗಿ ಪಾಪದ ಮೂಟೆ ನಿನ್ನ ಎಗಳುತ್ತಿದೆ. ಎತ್ತು ನಿನ್ನ ಗಾಂಡೀವ, ಹೂಡು ಆ ಪರಮೇಶ್ವರನ್ ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದನೇ ಮಣ್ಣಾಗಲಿ. ಥ್ಯಾಂಕ್ ಯು. ವಾವ್, ಸಖತ್ತಾಗಿತ್ತು. ಎಲ್ಲದು ಒಂದೇ ಸರಿ ಬಂದ್ಬಿಟ್ಟಿದೆ ಎಕ್ಸ್ಪ್ರೆಷನ್ ಮುಖದಲ್ಲಿ, ಆ ಸಿಟ್ಟು ಆ ಇದು ಎಲ್ಲ. ವಾವ್, ಸೂಪರ್ ಕಣ್ರಿ. ಥ್ಯಾಂಕ್ ಯು. ಎಸ್, ಮಹಾನಟಿ ರನ್ನರ್ ಅಪ್ ಆಗಿದ್ದೀರಾ. ಫೈನಲ್ ಆಗಿ ಏನು ಹೇಳ್ತೀರಾ? ಎಲ್ಲ ಜನರಿಗೂ ನಾನು ತುಂಬ ಥ್ಯಾಂಕ್ಫುಲ್. ನನಗೆ ಓಟ್ ಮಾಡಿ ಎಷ್ಟು ನನ್ನ ಆ್ಯಕ್ಟಿಂಗ್ ಎಲ್ಲ ಇಂಪಾರ್ಟೆಂಟ್ ಆಯಿತು, ಅಷ್ಟೇ ಜನದ ಸಪೋರ್ಟ್ ನಮ್ಗೆ ಇಂಪಾರ್ಟೆಂಟ್. ಓಟಿಂಗ್ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಸೊ ಜನ ನನಗೆ ಓಟ್ ಮಾಡಿ ಟಾಪ್ 12 ತೊಗೊಂಬಂದು ರನ್ನರ್ ಅಪ್ ಮಾಡಿಸಿದ್ಕೆ ತುಂಬ ಥ್ಯಾಂಕ್ಫುಲ್. ಇನ್ನು ನನ್ನ ಕೈಯಲ್ಲಿ ಏನೇನು ಮಾಡೋಕ್ಕಾಗುತ್ತೋ ಫ್ಯೂಚರಲ್ಲಿ, ಫಿಲಮ್ ಇಂಡಸ್ಟ್ರಿಲಾಗಿರಲಿ, ಐ ಡೂ ಮೈ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಜನತೆಗೂ, ಕರ್ನಾಟಕದ ಜನತೆಗೆ ಹೀಗೆ ನನ್ನ ಮೇಲೆ ಯಾವಾಗಲೂ ಆಶೀರ್ವಾದ ತೋರಿಸಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಸ್, ಧನ್ಯಶ್ರೀ ಅವರು ಇಷ್ಟು ಬಬ್ಲಿಯಾಗಿ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಮಾತಾಡ್ತಿದ್ದಾರೆ ಅಂದರೆ ಇವ್ರನ್ನ ಬಿಡಬೇಕಾ? ಖಂಡಿತ ನಾವು ಬಿಡಲ್ಲ. ಯಾಕಂದರೆ ಇವರ ಜೊತೆ ಇಂಟರ್ವ್ಯೂ ಮಾಡಿದ್ವಿ. ಸೊ ಇವರು ಇನ್ನೊಂದಷ್ಟು ಮಾತಾಡಿದರೆ, ಸೊ ಆ ಇಂಟರ್ವ್ಯೂ ಯಾವಾಗ ಬರುತ್ತೆ ಅಂತ ನಮ್ಮ ಫೇಸ್ಬುಕ್, ನಮ್ಮ ಡಿಜಿಟಲ್ನ ಇದೇ ಥರ ನೋಡ್ತಾರೆ. ಸೊ ಅವಾಗ ನಿಮಗೆ ಟೈಮಿಂಗ್ಸ್ ಗೊತ್ತಾಗುತ್ತೆ. ಸೊ ಮಿಸ್ ಮಾಡದೆ ಮಹಾನಟಿ ಧನ್ಯಶ್ರೀ ಅವರ ಇಂಟರ್ವ್ಯೂ ನೋಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಹೇಳೋಣ. ಬಾಯ್.